ನೀವು ಕೂಡ ತುಂಬ ಸ್ಮೂತಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಒಬ್ಬಟ್ಟು ಮಾಡಬೇಕಾ? ಹಾಗಿದ್ರೆ ನಾನು ಮಾಡಿರ್ತಕ್ಕಂಥ ರೀತಿನ ಅನುಸರಿಸಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಒಬ್ಬಟ್ಟು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. 2 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಅಂದರೆ ಅಚ್ಚೇರು. ಈಗ 3 ಲೀಟರಷ್ಟು ನೀರನ್ನು ಕಾಯೋದಕ್ಕೆ ಇಡೋಣ. ನೀರು ಕಾದ್ಮೇಲೆ ತೊಗರಿಬೇಳೆನ ತೊಳೆದು ಹಾಕಿ ಬೇಯೋದಕ್ಕೆ ಬಿಡೋಣ. ಬೇಳೆ ಬೇಯಬೇಕಾದ್ರೇ ನಾವು ಒಂದು ಸ್ವಲ್ಪ ಅಂದರೆ 5ರಿಂದ 6 ಕಲ್ಲಷ್ಟು ಉಪ್ಪನ್ನು ಸೇರಿಸೋಣ. ಯಾಕಂದರೆ ಸ್ವೀಟ್ಗೆ ಉಪ್ಪನ್ನು ಹಾಕಿದರೆ ರುಚಿ ಹೆಚ್ಚಾಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇರುತ್ತಲ್ಲ. ಈಗ ಬೇಳೆ ಬೇಯೋದ್ರೊಳಗಡೆ ಮೈದಾ ಹಿಟ್ಟನ್ನು ಕಲಸೋಣ. ಮೈದಾ ಹಿಟ್ಟನ್ನು ಕಲಸೋದಕ್ಕೆ ಚಿಟಿಕೆ ಅರಿಶಿಣ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ತಾ ಅದಕ್ಕೆ ಕಲಿಸ್ಕೊಂಡು ಈಗ ಎಣ್ಣೆಯನ್ನು ಬಿಟ್ಟು ಚೆನ್ನಾಗಿ ಬಿದ್ದು ಮತ್ತೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು 2ರಿಂದ 3 ಗಂಟೆ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಈಗ ಬೇಳೆ ಬೆಂದಿದೆ, ಇದನ್ನು ಸಪ್ಪೆಸರಿಂದ ಬೇರೆ ಮಾಡಿ ಬೇಳೆಯನ್ನು ಕುದಿಯೋದಕ್ಕೆ ಇಡೋಣ. ಬೇಳೆ ಕುದಿಬೇಕಾದ್ರೆ 3 ಕಪ್ಪು ಬೆಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಬೆಲ್ಲದಲ್ಲಿರ್ತಕ್ಕಂಥ ನೀರಂಶ ಬಿಡ್ಕೊಳೋವರೆಗೂ ಕೈಯಾಡಿ, ಅದಾದಮೇಲೆ 2 ಹೋಳು ಕಾಯಿ ತುರಿ ಮತ್ತು ಹೆಚ್ಚಿದ ಏಲಕ್ಕಿ 2ರಿಂದ 3 ಇದನ್ನು ಸೇರಿಸಿ ಒಂದು 10ರಿಂದ 15 ನಿಮಿಷ ಮೀಡಿಯಂ ಫ್ಲೇಮ್ ಉರಿಯಲ್ಲಿ ಚೆನ್ನಾಗಿ ಕುದಿಸೋಣ. ಇವಾಗ ಕುದ್ದಿದ್ದಾಗಿದೆ, ಬೇಳೆಯನ್ನು ರುಬ್ಬೋಣ. ಮಿಕ್ಸಿಲಾದರೂ ರುಬ್ಬೋದು, ಗ್ರೈಂಡರ್ಲಾದರೂ ರುಬ್ಬೋದು. ನಾನು ಒರಳುಕಲ್ಲಲ್ಲಿ ಬೇಳೆಯನ್ನು ರುಬ್ತಾ ಇದ್ದೀನಿ. ಅದಕ್ಕೆ ನಾವಿವಾಗ ಬೇಳೆಯನ್ನು ರುಬ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಶುರು ಮಾಡೋಣ. ಒಬ್ಬಟ್ಟಂತೂ ಸಖತ್ತಾಗಿ ಬಂದಿತ್ತು. ನಿಮ್ಗೆ ಯಾರಿಗಾದ್ರೂ ಒಬ್ಬಟ್ಟಿನ ಸಾಂಬಾರು ರೆಸಿಪಿ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ಅದು ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ರೀತಿಯಾಗಿ ಸ್ವಲ್ಪ ಕನಕವನ್ನು ತೊಗೊಂಡು ಹೂರ್ಣವನ್ನು ಕನಕದ ಮಧ್ಯ ಇಟ್ಟು ಈ ರೀತಿ ನಿಧಾನವಾಗಿ ತೊಟ್ತಾ ಹೋಗಬೇಕು. ತೊಟ್ಟಿದ ಮೇಲೆ ಹೆಂಚಿನ ಮೇಲೆ ಹಾಕಿದ್ರೆ ಒಬ್ಬಟ್ಟು ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನನಗಂತೂ ಸಖತ್ ಖುಷಿ ಆಯಿತು, ಒಬ್ಬಟ್ಟು ಚೆನ್ನಾಗಿ ಬಂದಿದ್ದು ನೋಡಿ. ಹೇಗನ್ನಿಸ್ತು ಒಬ್ಬಟ್ಟು ರೆಸಿಪಿ? ಇಷ್ಟ ಆಯಿತು ಅಲ್ವಾ? ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.